ನಿತ್ಯಾನಂದ ರಾವ್ ಅವರೇ, ಕರ್ನಾಟಕ ಸಂಗೀತದ ಕರಾವಳಿ ಕರ್ನಾಟಕದ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಮೊದಲನೇದಾಗಿ ಎಲ್ಲ ವೀಕ್ಷಕ ಬಂಧುಗಳಿಗೆ ಕೂಡ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರಗಳು. ಕರ್ನಾಟಕ ಸಂಗೀತ ಸುಮಾರು ನಾನು 20-30 ವರ್ಷ ವಯಸ್ಸಿನಲ್ಲಿದ್ದಾಗ ಇಲ್ಲಿಯ ಕರ್ನಾಟಕ ಸಂಗೀತದ ಆಗು ಹೋಗುಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಗಮನಿಸ್ತಾ ಬಂದಿದ್ದೇನೆ. ನನಗೆ ಸಂಗೀತ ಕಚೇರಿ ಅಂತ ಆವಾಗ ಸಿಗ್ತಾ ಇದ್ದದ್ದು ಇಲ್ಲಿ NK ಸುಂದರಾಚಾರ್ಯ ಅಂತ, ಇವಾಗ ಸುಪ್ರಸಿದ್ಧ ನೃತ್ಯ ಗುರುಗಳಾಗಿರುವಂಥ ಶಾರದಾಮಣಿ ಶೇಖರ್ ಅವರ ತೀರ್ಥರೂಪರು. ಅವರು ಈ ಸಭಾವನ್ನು ನಡೆಸ್ತಾ ಇದ್ರು. ಆವಾಗ ಪಾಲ್ಕೆ ಕೃಷ್ಣಾಚಾರಿ ಹಾಲ್ ಅಂತ ಹೇಳಿತ್ತು ನಮ್ಮ ಬಲ್ಲಾಳ್ ಬಾಗಿನಲ್ಲಿ. ಅಲ್ಲಿ ಸಂಗೀತ ಕಚೇರಿಯನ್ನು ಆಯೋಜಿಸ್ತಾ ಇದ್ದರು. ಬಹಳ ವಿಶೇಷ ಅಂತಂದರೆ ಅವರು ಒಂದನೇದಾಗಿ ಸ್ಪುರದ್ರೂಪಿ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಅವರು ಆ ಎಂಟ್ರೆನ್ಸಲ್ಲಿ ನಿಂತ್ಕೊಳ್ಳೋದು. ಅದಕ್ಕೆ ಎಷ್ಟೋ ಟಿಕೆಟ್ ಇತ್ತು, ಒಂದು 10 ರೂಪಾಯಿ ಟಿಕೆಟ್. ನಾವು ಹೋದರೆ, ನಾನಾಗೋ ಚಿಕ್ಕ ಹುಡುಗ ಆದರೂ ನಾನು ಹೋಗುವಾಗಲೂ ಕೂಡ ಅವರು ಎದ್ದು ನಿಂತು ನನ್ನನ್ನು ವೆಲ್ಕಮ್ ಮಾಡ್ತದ್ದ ರೀತಿ, ಇದು ನನಗೆ ಸಂಗೀತವನ್ನು ಬಹಳಷ್ಟು ಆಕರ್ಷಿಸುವುದಕ್ಕೆ ಮುಖ್ಯ ಕಾರಣ ಆದದ್ದು. ಸಂಗೀತಕ್ಕೆ ಇಷ್ಟೊಂದು ಮರ್ಯಾದೆ ಇದೆಯಾ ಅಂತ. ಅಲ್ಲಿಂದ ಒಂದು ರೀತಿಯಲ್ಲಿ ನಂದು ಸಂಗೀತದ ಸಂಘಟನೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾನು ಗಮನಿಸ್ತಾ ಬಂದದ್ದು. ಆಮೇಲೆ ಮಂಗಳೂರು ಇರಬಹುದು, ಆಮೇಲೆ ಕಾಂಚನ, ಆಮೇಲೆ ಸುಬ್ರಹ್ಮಣ್ಯದಲ್ಲಿ ವಿದ್ಯಾಭೂಷಣರು ಸ್ವಾಮೀಜಿಗಳಾಗಿದ್ದಾಗ, ಇದೆಲ್ಲ ಕಳೆದ ಸುಮಾರು 20-30-35 ವರ್ಷಗಳ ಸಂಗೀತದ ಬೆಳವಣಿಗೆಗಳು. ಆ ಕಾಲದಿಂದ ಬಹಳಷ್ಟು ಸಂಗೀತ ಬೆಳವಣಿಗೆಯನ್ನು ಕಂಡಿದೆ. ಬೇರೆ ಬೇರೆ ರೀತಿಗಳಿಂದ ನಾನು ಹೇಳ್ಬೋದು. ಗುರುಗಳ ಸಂಖ್ಯೆ ಜಾಸ್ತಿಯಾಗಿದೆ, ಸಂಗೀತ ಕಲಿಯುವವರ ಸಂಖ್ಯೆ ಜಾಸ್ತಿಯಾಗಿದೆ ಮತ್ತು ಗುಣಮಟ್ಟ ಜಾಸ್ತಿಯಾಗಿದೆ. ತಾವು 9ನೇ ವಯಸ್ಸಿನಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದೀರಿ ಅಂತ ಕೇಳಿದ್ದೇವೆ ನಾವು. ಹೌದು, ಅಂದರೆ ನನ್ನ ಅತ್ತೆಯವರು ಮದುವೆಯಾಗಿ ನಮ್ಮ ಮನೆಗೆ ಬರುವಾಗ ನನ್ನ ಸೋದರ ಮಾವನ ಶ್ರೀಮತಿಯವರು ಅವ್ರು ಬರುವಾಗ ಒಂದು ವಾಯಿಲಿನ್ ಹಿಡ್ಕೊಂಡು ಬಂದಿದ್ರು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ವಾಯಿಲಿನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ನೋಡಿದ್ದು ಫಸ್ಟ್ ಟೈಮ್. ಆಮೇಲೆ ಅವರೇ ನನಗೆ ಸಂಗೀತ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಮತ್ತೆ ಅದು ಕಾರಣಾಂತರದಿಂದ ಒಂದು 2 ವರ್ಷ ಕಲಿತೆ. ಮನೆಯಲ್ಲೆಲ್ಲ ನನ್ನ ಸಂಗೀತವನ್ನು ಬಹಳ ಹೊಗಳ್ತಾ ಇದ್ರು. ಆಮೇಲೆ ಅದು ನಿಂತು ಹೋಯ್ತು. ಆಮೇಲೆ ಮತ್ತೆ ಮಾಣಿ ಭಾಗವತರು, ಬಹಳ ಪ್ರಸಿದ್ಧ ಚೆಂಬೈ ಪರಂಪರೆಗೆ ಸೇರಿದಂಥವರು, ಚೆಂಬೈ ವೈದ್ಯನಾಥ ಭಾಗವತರಲ್ಲಿ ಸಂಗೀತ ಕಲಿತಂಥವರು. ಅವರಿಂದ ನಾನು ಸಂಗೀತ ಅಭ್ಯಾಸ ಮಾಡಿದೆ. ಆ ಎಲ್ಲ ಸಮಯಗಳಲ್ಲೂ ಕೂಡ ಇಲ್ಲಿಯ ಸಂಗೀತದ ಬೆಳವಣಿಗೆಗಳನ್ನು ನಾನು ನೋಡ್ತಾ ಬಂದದ್ದು. ಮಂಗಳೂರಿನಲ್ಲಿ ಗೋಪಾಲಕೃಷ್ಣ ಅಯ್ಯರು, ಆಮೇಲೆ ಕಾಂಚನದಲ್ಲಿ ಕಾಂಚನ ಸುಬ್ಬರತ್ನಂ ಅವರ ತಂದೆಯವರು, ಅವರು ಆಗ ನಾವಿರಲಿಲ್ಲ, ಆದರೆ ಅವರು ಇನ್ನು ಹಲವಷ್ಟು ಮಂದಿ ಸಂಗೀತಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ, ನಾನು ಉಡುಪಿಯನ್ನು ಬಿಟ್ಟು ಹೇಳ್ತಾ, ಯಾಕಂದರೆ ಉಡುಪಿ ಇನ್ನೊಂದು ದೊಡ್ಡ ಸಂಗೀತದ ಬೆಳವಣಿಗೆ ಒಂದು ಕೇಂದ್ರ ಅದು. ಮಂಗಳೂರನ್ನು ನಾನು ಹೇಳೋದಿದ್ರೆ, ಇಲ್ಲಿ ಹಲವಷ್ಟು ಮಂದಿ ಸಂಗೀತದ ಬೆಳವಣಿಗೆಗಾಗಿ ದುಡಿದಿದ್ದಾರೆ. ಅದರಿಂದಾಗಿ ಒಳ್ಳೆ ಪ್ರತಿಫಲವನ್ನು ಕೂಡ ನಾವೀಗ ಪಡಿತಾ ಇದ್ದೇವೆ. ಕೆಲವಷ್ಟು ಸಭಾಗಳಾಗ ಇತ್ತು ಅಂತ ಹೇಳೋದನ್ನು ನಾವು ಕೇಳ್ತಾ ಇದ್ದೆವು. ಆಮೇಲೆ ಮತ್ತೆ ಬಹಳ ವೇಗವಾಗಿ ಸಂಗೀತ ಈಗ ಬೆಳೀತಾ ಉಂಟು. ಅಂದರೆ ಕರಾವಳಿಯಲ್ಲಿ ವೇಗವಾಗಿ ಬೆಳೀತಾ ಇದೆ ಅನ್ನುವಂತಹದ್ದು ಖಂಡಿತವಾಗಿ ಅದು ಹೌದು. ಈಗ ಕರ್ನಾಟಕ ಸಂಗೀತ ಹೊರತುಪಡಿಸಿ ಅಂದರೆ ಹಿಂದೂಸ್ತಾನಿ ಸಂಗೀತ, 2 ಶಾಸ್ತ್ರೀಯ ಅಂದರೆ 2 ಜೊತೆಯಲ್ಲೇ ಬರುವಂಥದ್ದು. ರಫೀಖಾನ್ ಅವರು ಈ ಕ್ಷೇತ್ರದಲ್ಲಿ ಭಾಳಷ್ಟು ವರ್ಷಗಳಿಂದ ತೊಡಗಿಸಿಕೊಂಡವರು, ಆಕಾಶವಾಣಿ ಕಲಾವಿದರು ಹೌದು. ಹೇಗಿದೆ ಸರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ಹೇಳುವಂಥದ್ದು? ಅದೇ, ನಾನು ಇಲ್ಲಿ ಬಂದಿದ್ದು 1991. ನನಗೆ ಆಕಾಶವಾಣಿ ಅಪಾಯಿಂಟ್ಮೆಂಟ್ 91 ಮೇಯಲ್ಲಿ ಅದು. ಸೊ ನಾನು ಆವಾಗ ಮಂಗಳೂರು ಆ್ಯಕ್ಚುಲಿ ಬಂದಿದ್ದು. ಆವಾಗ ನಾನು ಇಲ್ಲಿದು ಸಂಗೀತದ್ದು ಅಂದರೆ ಸ್ಪೆಷಲಿ ನಾನು ಕಂಡಿದ್ದು ಇಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ತುಂಬ ಕಲಾವಿದರು ಇದ್ದರು. ಸ್ಟೇಷನ್ ಲೆವೆಲ್ಗೆ ನಾನು ಹೇಳಿದರೆ ಅಂದರೆ ಆಕಾಶವಾಣಿ. ಸರಿ. ಸೊ ಆ್ಯಕ್ಟಿವಿಟೀಸ್ ಕೂಡ ಕರ್ನಾಟಕ ಸಂಗೀತದ್ದು ತುಂಬ ಇತ್ತು ಇಲ್ಲಿ. ಹಿಂದೂಸ್ತಾನಿ ಕಲಾವಿದರು ಇಲ್ಲೇ ತುಂಬ ಕಡಿಮೆ ಇದ್ದರು. ಓನ್ಲಿ ಪ್ರೋಗ್ರಾಮ್ಸ್ ಎಲ್ಲ ಆರ್ಗನೈಸ್ ಆಗ್ತಾ ಇತ್ತು. ಡಾಕ್ಟರ್ CR ಕಾಮತ್ ಅಂತ ಒಬ್ರು ಇದ್ರು, ಅವ್ರದ್ದು ಒಂದು ಸಂಘಟನೆ ಇತ್ತು, ಕಲಾ ಪ್ರಸಾರಕ ಸಂಘ ಅಂತ. ಸರಿ. ಸೊ ಅವರು ಆ ಒಂದು ಸಂಘಟನೆಯಿಂದ ಅವರು ಕೆಲವೊಂದು ಪ್ರೋಗ್ರಾಮ್ಸ್ ಎಲ್ಲ ಅಂದರೆ ಆದಷ್ಟು ನಮ್ಮ ಕಂಟ್ರಿಯ ಸೀನಿಯರ್ ಆರ್ಟಿಸ್ಟ್ಗಳು ಎಲ್ಲ ಅಂದರೆ ಪಂಡಿತ್ ರವಿಶಂಕರ್ ಆಗಲಿ, ಬಿಸ್ಮಿಲ್ಲಾ ಖಾನ್ ಸಾಹೇಬ್ರಾಗಲಿ,
ಅಥವಾ ನಿಖಿಲ್ ಬ್ಯಾನರ್ಜಿ, ಓಹ್ ಅಂದರೆ ಇದೆಲ್ಲ ನಾನು ಅವರಿಗೆ ಭೇಟಿಯಾದಾಗ ಅವರು ಒಂದು ಬುಕ್ ತೋರಿಸಿದ್ರು. ಹಾಂ ಅವರು ಈ ಆರ್ಟಿಸ್ಟ್ ಎಲ್ಲ ಅವ್ರ ಕೈಯಿಂದ ಬರೆದಿದ್ದು, ಅವರು ವಿಸಿಟ್ ಮಾಡಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಬರೆದಿದ್ದು ಒಂದು ಬುಕ್ ಇದೆ ಅವ್ರ ಹತ್ರ. ಸೊ ಅದರಲ್ಲಿ ನಾನು ನೋಡಿದ್ದು. ಸೊ ಈ ಆರ್ಟಿಸ್ಟ್ ಎಲ್ಲ ಅವರು ಇಲ್ಲೇ ಕರೆದು ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ. ಸರಿ. ಆದರೆ ನಾನು ಇಲ್ಲೇ ಬಂದಾಗ ಅದೆಲ್ಲ ನಾನು ನೋಡಿದರೆ, ಆದರೆ ಇಲ್ಲಿ ಆಕ್ಟಿವಿಟೀಸ್ ವೈಸು ತುಂಬ ಕಡಿಮೆ ಕಾರ್ಯಕ್ರಮಗಳು. ಅಂದರೆ ಅಂದರೆ ನಾನು ಬಂದಿದ್ದು ಧಾರವಾಡಿಂದ. ಸರಿ. ಮತ್ತು ಧಾರವಾಡಿಂದ ಗೋವಾ, ಈ ಎರಡು ಪ್ರದೇಶ ನಾನು ತುಂಬ ಚಿಕ್ಕವರಿದ್ದಾಗಿಂದ ನೋಡಿ ಇಲ್ಲೇ ಬಂದಿದ್ದು. ಸರಿ. ಸೊ ಅದೇನೋ ಆ ಒಂದು ವಾತಾವರಣ ಏನೋ ಒಂದು ಸಂಗೀತದ್ದು ಇರಬೇಕು, ಅದಿಲ್ಲಿ ಸ್ವಲ್ಪ ನಮಗೆ ಅಷ್ಟು ಕಾಣ್ತಾ ಇರಲಿಲ್ಲ ಅವಾಗ. ಆದರೆ ಕ್ರಮೇಣ ಮತ್ತೆ ಈಗ ನೋಡಿದರೆ ನಿತ್ಯಾನಂದ ರಾವ್ ಸರ್ ಹೇಳಿದ ಹಾಗೆ ತುಂಬ ಬೆಳೆದಿದೆ ಈಗ ಸಂಗೀತ ಕಲಿಯೋರದ್ದು ಸಂಖ್ಯೆ ಆಗಲಿ, ಗುರುಗಳು ಕೂಡ ಆಗಲಿ, ಮತ್ತೆ ಆಕಾಶವಾಣಿ ಲೆವೆಲಲ್ಲಿಯೂ ಕೂಡ ಈಗ ಹಿಂದೂಸ್ತಾನಿ ಅಂಡ್ ಕರ್ನಾಟಕ ಆಲ್ಮೋಸ್ಟ್ 50-50 ಇದೆ ಅಂತ ಹೇಳ್ಬೋದು. ಆ ಲೆವೆಲ್ ತನಕ ಈಗ. ಹಿಂದೂಸ್ತಾನಿ ಸಂಗೀತಕ್ಕೆ ನೀವು ರೇಡಿಯೋದಲ್ಲಿ ಪ್ರಸಾರ ಆಗುವಾಗ ವೀಕ್ಷಕರು ಹೇಗಿದ್ರು ಸರ್? ಇದ್ರ ಅವಾಗ ಸಂದರ್ಭದಲ್ಲಿ? ಅಲ್ಲ, ವೀಕ್ಷಕರು ಇದ್ದಾರೆ, ವೀಕ್ಷಕರು ಇದ್ರು. ಆದರೆ ಯಾರು ಹೀಗೆ ಮುಂದೆ ಬಂದು ಒಂದು ಆರ್ಗನೈಸೇಷನ್ ಅಂತ ಮಾಡಿ ಆ ಆಕ್ಟಿವಿಟೀಸ್ ಮಾಡಲಿಕ್ಕೆ ಮೋಸ್ಟ್ಲಿ ಅಂದರೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಮತ್ತೆ ತುಂಬ ವರ್ಕ್ ಮಾಡಬೇಕು. ಹೌದು. ಸೊ ಮೋಸ್ಟ್ಲಿ ಇಲ್ಲಿ ಎಲ್ಲರೂ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಮತ್ತೆ ಪ್ರೊಫೆಷನಲ್ಸ್ ಇರೋದ್ರಿಂದ ಅವ್ರಿಗೆ ಮೋಸ್ಟ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಕಾಣ್ತದೆ. ಅಂದರೆ ಗುರುಗಳ ಕೊರತೆ ಏನಾದರೂ ಇದೆ ಅಂತ ಅನಿಸ್ತದೆ ಇಲ್ಲಿ? ಹಾಗೇನಾದರೂ ಇತ್ತ? ಕೊರತೆ ಅಂತೂ ಇದೆ. ಸರಿ. ಆದರೆ ಅಂದರೂ ಕೂಡ ಸ್ಟೂಡೆಂಟ್ಸ್ ಕಲಿಯೋರು ಇದ್ರು, ಇಲ್ಲ ಅಂತೇನಿಲ್ಲ. ಸೊ ಅವಾಗಿಂದನೇ ನಾನು ನೋಡಿದ ಹಾಗೆ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಕಲೀಲಿಕ್ಕೆ. ಸರಿ ಸರಿ. ನಿತ್ಯಾನಂದ ಅವರವರೇ, ಈಗ ಕರ್ನಾಟಕ ಸಂಗೀತ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಗುರುಗಳ ಲಭ್ಯತೆ ಇದೆಯೇ? ವಿದ್ಯಾರ್ಥಿಗಳು ಇದ್ದಾರಾ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲದೆ ಕರಾವಳಿಯಲ್ಲಿ? ಅಂದರೆ ಸುಮಾರು ನಾವೀಗ ನಾನು 2000 ಇಸವಿಗೆ ಹೋದರೆ, ಅಂದರೆ ಈಗ ಸುಮಾರು 25 ವರ್ಷದ ಹಿಂದೆ, ಸರಿ, ನಮಗೆ ಚೆನ್ನೈಯ ಸಂಪರ್ಕ ಆದಾಗ ಅವಾಗ ನಮ್ಗೆ ಅನ್ನಿಸ್ತಾ ಇತ್ತು ಅಲ್ಲಿಯ ಸಂಗೀತಕ್ಕೆ ಮತ್ತು ಇಲ್ಲಿಯ ಸಂಗೀತಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳುವಂಥದ್ದು ಅದು ನಮ್ಮ ಗಮನಕ್ಕೆ ಬರ್ತಾ ಇತ್ತು. ಸರಿ. ಆವಾಗಲೇ ನಾವೊಂದು ಚೆಂಗಲ್ಪೇಟೆ ರಂಗನಾಥನ್ ಅಂತ ಬಹಳ ದೊಡ್ಡ ಸಂಗೀತಗಾರರು, ನಮ್ಮ ಮಣಿಕೃಷ್ಣ ಸ್ವಾಮಿಯವರ ಗುರುಗಳು. ಸರಿ. ಅವರನ್ನು ನಾವು 2000ನೇ ಇಸ್ವಿಯಲ್ಲಿ ಇಲ್ಲಿ ಕರೆದವು. ಅದಕ್ಕೆ ಸುಮಾರು 25 ಮಂದಿ ಅದರಲ್ಲಿ ಆ ಶಿಬಿರದಲ್ಲಿ ಭಾಗವಹಿಸಿದ್ರು. ಅದು 1 ವಾರದ ಶಿಬಿರ ಉಡುಪಿಯಲ್ಲಿ ನಾವು ಮಾಡಿದ್ದು. ಸರಿ. ಆವಾಗ ಅವರ ಪಾಠದ ಕ್ರಮ ನೋಡಿ ಎಲ್ಲರೂ ಕೂಡ ಬೆರಗಾಗಿ ಹೋಗಿದ್ದಾರೆ. ಓಹೋ, ಹೀಗೂ ಪಾಠ ಇದೆಯಾ ಅಂತ. ಬಹುಶಃ ಅಲ್ಲಿಂದ ಒಂದು ದೊಡ್ಡ ಮೂಮೆಂಟೇ ಸ್ಟಾರ್ಟ್ ಆಗಿದೆ. ಪ್ರತಿ ವರ್ಷ ನಾವು ಸಂಗೀತ ಶಿಬಿರಗಳನ್ನು, ವರ್ಕ್ಶಾಪ್ಗಳನ್ನು ನಾವು ಮಾಡ್ತಾ ಇದ್ದೆವು. ಅದಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಪಾರ್ಟಿಸಿಪೆಂಟ್ಸ್ ಬರ್ತಾಯಿದ್ರು. ಒಂದು ವರ್ಷ ಮಾಡಿದಾಗಂತೂ ನಮಗೆ ಹಾಲಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ, ಅಷ್ಟು ಪಾರ್ಟಿಸಿಪೆಂಟ್ಸ್ ಬಂದಿದ್ದರು. ಸರಿ. ಆಮೇಲೆ ಅದರ ಡೆವಲಪ್ಮೆಂಟ್ ಏನಂದರೆ, ಈ ಗುರುಗಳು ಬೆಂಗಳೂರಿನಿಂದಲೋ ಚೆನ್ನೈಯಿಂದಲೋ ಬರ್ತಾರೆ, ಶಿಬಿರ ಮಾಡ್ತಾರೆ. ಆಮೇಲೆ ಕೆಲವಷ್ಟು ಈ ಒಳ್ಳೆ ಪ್ರತಿಭಾವಂತ ಮಕ್ಕಳು ಅವರನ್ನೇ ಗುರುಗಳು ಅಂತ ತಗೊಂಡು ಅವರು ಚೆನ್ನೈಗೋ ಬೆಂಗಳೂರಿಗೋ ಹೋಗ್ಬಿಡ್ತಾರೆ. ಹಾಗಾದ್ರಿಂದ ಅದಕ್ಕಿಂತ ಮೊದಲು ನಾನು ಅದನ್ನು ಕೊರತೆ ಅಂತ ಹೇಳೋದಿಲ್ಲ. ಯಾಕಂದರೆ ಈಗ ಯಾರೇ ಆಗಿರಲಿ, ಇಲ್ಲಿ ಹಿರಿಯರು ಸಂಗೀತಗಾರರು ಅವರೆಲ್ಲರೂ ಕೂಡ ಬಹಳ ದೊಡ್ಡ ಪರಂಪರೆಯಿಂದ ಬಂದಂಥವ್ರು. ಈಗ ನಾವು ನಮ್ಮ ಗೋಪಾಲಕೃಷ್ಣಯ್ಯರನ್ನು ತಗೊಂಡ್ರೆ ಅವರು ಕೂಡ ತ್ರಿಪುಣತರದಿಂದ ಬಂದಂಥವ್ರು, ದೊಡ್ಡ ಸಂಗೀತದ ಪರಂಪರೆ ಇರುವಂಥವ್ರು. ಸರಿ. ಆಮೇಲೆ ಮಾಣಿ ಭಾಗವತ್ ತಗೊಂಡ್ರೆ ಅವರು ಚೆಂಬೈ ಪರಂಪರೆಯಿಂದ ಬಂದಂಥವ್ರು. ಆಮೇಲೆ ಕಾಂಚನ ಸುಬ್ಬರತ್ನಂ ಅವರು ತಮಿಳ್ನಾಡಿನವರೇ, ತಮಿಳ್ನಾಡಿನಿಂದ ಬಂದಂಥವ್ರು ಅವ್ರ ತಂದೆಯವರೆಲ್ಲ. ಹಾಗಾದ್ರಿಂದ ಇಲ್ಲಿ ಆ ಮಟ್ಟಿಗೆ ಕೊರತೆ. ಆದರೆ ಒಂದು ಹೊಸ, ಅಂದರೆ ಫ್ರೆಶ್ ಆಗಿ ನಮಗದು ಚೆನ್ನೈಯಿಂದ ಬಂದ ಒಂದು ಸಂಗೀತವನ್ನು ಕೇಳುವಾಗ ನಮ್ಮ ವಿದ್ಯಾರ್ಥಿಗಳು ಬಹಳ ಅದಕ್ಕೆ ಆಕರ್ಷಣೆ ಪಟ್ಟರು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನೋಡಿದರೆ ಬಹುತೇಕ ಯಾರೆಲ್ಲ ಈ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂತಿದ್ದಾರೆ ಅವರೆಲ್ಲರೂ ಕೂಡ ಹೊರಗಿನ, ನಾನೊಂದು ಬರೀ ಚೆನ್ನೈ ಅಂತ ಹೇಳೋದಿಲ್ಲ, ಬೆಂಗಳೂರು, ಮೈಸೂರು, ಚೆನ್ನೈ ಅಂತಹ ದೊಡ್ಡ ದೊಡ್ಡ ಗುರುಗಳ ಸಂಪರ್ಕವನ್ನು ಇಟ್ಕೊಂಡೇ ಈಗ ಅವರು ಮುಂದಕ್ಕೆ ಬರ್ತಾ ಇದ್ದಾರೆ. ಹಾಗಾದ್ರಿಂದಾಗಿ ಅದೊಂದು ಒಳ್ಳೆಯ ಬೆಳವಣಿಗೆ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಆಗ್ತಾ ಉಂಟು ಅಂತ ನಾನು ಹೇಳಿ. ಈಗ ಸಾಮಾನ್ಯವಾಗಿ ನೋಡಿ, ಗುರುಗಳು ಅಂದಾಕ್ಷಣ ಈಗ ನಾಟಕ ಕಲಿಸುವವರು ಇರ್ತಾರೆ, ಯಕ್ಷಗಾನ ಇರ್ಬೋದು, ಸಿನಿಮಾ, ಈಗ ಬೇರೆ ಬೇರೆ ಕ್ಷೇತ್ರಗಳಿದೆ, ಗುರುಗಳಂತ ಇರ್ತಾರೆ.
ಈಗ ಶಾಸ್ತ್ರೀಯ ಸಂಗೀತ ಕಲಿಸಬೇಕಾದ್ರೆ ಆ ಗುರುಗಳಿಗೆ ಏನು ಅರ್ಹತೆಗಳು ಬೇಕು, ಏನು ಮಾನದಂಡ ಇದೆ ಅಂತ? ಹೌದು. ಒಂದು ಜ್ಞಾನ, ಸರಿ, ಸಂಗೀತದಲ್ಲಿ ಅವರು ಜ್ಞಾನವಂತರಾಗಿರ್ಬೇಕು. ಅವ್ರಿಗೆ ಏನು ಕಲಿಸ್ತಾರೆ ಅದು ಅವರಿಗೆ ಸರಿಯಾಗಿ ಗೊತ್ತಿರಬೇಕು. ಹೌದು, ಅದು ಮುಖ್ಯ. ಅವ್ರಿಗೆ ಎಲ್ಲ ತಿಳಿದಿರಬೇಕು ಅಂತ ಹೇಳಿದರೆ ತಪ್ಪಾಗ್ತದೆ. ಯಾಕಂದರೆ ಯಾವುದೇ ಒಂದು ಕಲೆಯನ್ನು ಪೂರ್ತಿ ತಿಳ್ಕೊಂಡವ್ರು ಇಲ್ಲ ಅಂತ ಹೇಳಿ ಹೌದು, ಪೂರ್ತಿ ತಿಳ್ಕೊಂಡವ್ರು ಹೇಳ್ತಾರೆ. ನಮ್ಮ ದೃಷ್ಟಿಯಲ್ಲಿ ಅವರೆಲ್ಲರೂ ಪೂರ್ತಿ ತಿಳ್ಕೊಂಡವರು ಅಂತ. ಹೌದು ಹೌದು. ಆದರೆ ಅವ್ರು ಹೇಳ್ತಾರೆ ನಾನು ತಿಳ್ಕೊಂಡದ್ದು ಏನೂ ಇಲ್ಲ ಅಂತ. ಅದು ಯಾವತ್ತೂ ನಾವು ಮೇಲಕ್ಕೆ ಹೋದಾಗೆ ನಾವು ನೋಡಿದ್ದು ಕಡಿಮೆ ಉಂಟು ಅಂತ ಅನಿಸೋದು. ಅದು ಸಾಮಾನ್ಯ. ಅದು ಹಾಗಾಗಿ ಎಲ್ಲ ತಿಳ್ಕೊಂಡಿದ್ದೇನೆ ಅಂತ ಹೇಳುವಂಥ ಗುರುಗಳು ತಿಳ್ಕೊಂಡಿಲ್ಲ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು. ಆದರೆ ಏನು ಕಲಿಸ್ಕೊಡ್ತಾರೆ ಅದು ಅವರಿಗೆ ಕರೆಕ್ಟಾಗಿ ಗೊತ್ತಿರಬೇಕು. ಹೌದು. ಇನ್ನೊಂದು, ಮಕ್ಕಳ ಮನಸ್ಸನ್ನು ತಿಳಿಯುವಂತಹ ಒಂದು ದೊಡ್ಡ ಮನಸ್ಸು ಬೇಕು ಅವರಿಗೆ, ಹೃದಯವಂತಿಕೆ ಬೇಕು. ಸಂಗೀತ ಒಂದು ಕಷ್ಟದಿಂದ ಕಲಿಸಿದ್ರೆ ಅದು ಸಂಗೀತ ಆಗೋದಿಲ್ಲ, ಅದು ಇಷ್ಟದಿಂದ ಬರುವ ಹಾಗೆ ಮಾಡಬೇಕು. ಅದಕ್ಕೆ ಆ ಮಕ್ಕಳಲ್ಲಿ ಒಂದು ಪ್ಯಾಷನನ್ನು ಕ್ರಿಯೇಟ್ ಮಾಡುವಂಥದ್ದು. ಅದು ನಿಜವಾಗಿ ಬರೀ ಗುರುಗಳ ಕೆಲಸ ಅಲ್ಲ, ಅದು ಮನೆಯಿಂದ ಆಗಬೇಕಾದಂಥದ್ದು. ಆದರೆ ಗುರುಗಳದ್ದು ಕೂಡ ರೋಲ್ ಅದರಲ್ಲಿ ಇದೆ. ಸಾಮಾನ್ಯವಾಗಿ ಮೊದಲಿದ್ದು ಎಲ್ಲ ನೋಡಿದರೆ ನಾವು ಯಾರಾದರೂ ಬಂದರೆ ಏನು ನಿನಗೆ ಸ್ವರ ಹೇಗುಂಟು ನಿಂದು, ನಿನಗೆ ಸಂಗೀತದಲ್ಲಿ ಆಸಕ್ತಿ ಇದೆಯಾ, ಅದೆಲ್ಲ ಸುಲಭ ಇಲ್ಲ ಕಲಿಯುವಂಥದ್ದು ಹಾಗೆಲ್ಲ ಅಂತ ಹೇಳಿ ಬಂದ ಮಕ್ಕಳನ್ನು ನಿರಾಶೆಗೊಳಿಸಿ ಕರ್ಕೊಂಡು ವಾಪಸ್ ಕಳಿಸೋದು ಉಂಟು. ಚೆನ್ನೈಯಲ್ಲಿ ನಾನು ನೋಡಿದ್ದೇನೆ, ನನಗೆ ಬೇಕಾದಂಥ ಒಬ್ಬರು ಗುರುಗಳು ಅವರ ಕ್ಲಾಸಿಗೆ ಮಕ್ಕಳು ಓಡಿಕೊಂಡು ಬರೋದು, ಅಷ್ಟು ಒಂದು ಉಲ್ಲಾಸ. ಆ ರೀತಿಯ ಒಂದು ಮಕ್ಕಳಲ್ಲಿ ಉತ್ಸಾಹವನ್ನು ಹುಟ್ಟಿಸುವಂತಹ ಒಂದು ಗುರುಗಳಿದ್ದರೆ ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ ಸಂಗೀತಕ್ಕೆ ಅಂತ ನನ್ನ ಅಭಿಪ್ರಾಯ. ರಫೀಖಾನ್ ಅವರೇ, ಈಗ ಶಾಲೆ, ಈಗ ಪೇರೆಂಟ್ಸ್ಗಳು ಏನಿರ್ತಾರೆ, ಪೋಷಕರಿಗೆಲ್ಲ ಒಂದು ಆಸೆ ತಮ್ಮ ಮಕ್ಕಳು ಎಲ್ಲವೂ ಕಲಿಬೇಕು ಅಂತ. ಈಗ ಬೇಸಿಗೆ ರಜೆ ಬಂತು, ಅವಾಗ ಕಲಿಬೇಕು, ಅದರ ಮೊದಲು ಬಂತು ಇದು ಕಲಿಬೇಕು, ಅದು ಎಲ್ಲದಕ್ಕೂ ಅವರು ಕಲಿಸುವಂಥ ಅಭ್ಯಾಸಗಳನ್ನು ಇಟ್ಕೊಂಡಿದ್ದಾರೆ. ಈಗ ಹಿಂದೂಸ್ತಾನಿ ಸಂಗೀತ ವಿಚಾರಕ್ಕೆ ಬಂದಾಗ ಎಷ್ಟು ಸಮಯ ಬೇಕಾಗ್ತದೆ ಕಲಿಯುವಂಥದ್ದು ನಿಮ್ಮ ಅನುಭವದ ಪ್ರಕಾರ, ನಿಮ್ಮ ಕಲಿಕೆಯ ಒಂದು ಹಂತದ ಪ್ರಕಾರ? ಆ್ಯಕ್ಚುಲಿ ಈ ಕ್ವೆಶನ್ ನನಗೆ ತುಂಬ ಸ್ಟೂಡೆಂಟ್ಸ್ ಯಾರು ಬರ್ತಾರೆ ಕಲೀಲಿಕ್ಕೆ, ಫಸ್ಟ್ ಅವರು ಅಂದರೆ ಅವ್ರಿಗೆ ನಾಲೆಜ್ ಇಲ್ಲದ ಕಾರಣ ಈ ಕ್ವೆಶನ್ ಕೇಳ್ತಾರೆ. ಆದರೆ ಈ ಕ್ವೆಶನ್ಗೆ ಆನ್ಸರು ಅಷ್ಟು ಸುಲಭವಾಗಿ ಕೊಡ್ಲಿಕ್ಕೆ ಆಗಲ್ಲ. ಸರಿ. ಯಾಕಂತಂದರೆ ಇಟ್ ಡಿಪೆಂಡ್ಸ್ ಆನ್ ಸೆವ್ರಲ್ ಫ್ಯಾಕ್ಟರ್ಸ್. ಅಂದರೆ ಕೆಲವೊಬ್ಬರಿಗೆ ಸ್ವರಜ್ಞಾನ ಇರ್ತದೆ, ತಾಳದ ಜ್ಞಾನ ಇರಲ್ಲ. ಸರಿ. ತಾಳ ಚೆನ್ನಾಗಿರ್ತದೆ, ಸ್ವರಜ್ಞಾನ ಇರಲ್ಲ. ಎರಡೂ ಇರ್ತದೆ, ಸ್ವರ ಇರಲ್ಲ. ಅಂದರೆ ವಾಯ್ಸ್ ಇರಲ್ಲ. ಕೆಲವೊಬ್ಬರಿಗೆ ಇನ್ಸ್ಟ್ರೂಮೆಂಟ್ ಆದರೆ ಕೈ ನಡೆಯಲ್ಲ. ಸರಿ. ಸೊ ಅದೆಲ್ಲವನ್ನು ಒಂದು ಕಾಂಬಿನೇಷನ್, ಅದು ಕಾಂಬಿನೇಷನ್ ಆಗಿ ಎಲ್ಲನೂ ಪರ್ಫೆಕ್ಟ್ ಆಗಿ ಅಟ್ಲೀಸ್ಟ್ ಅದು ಪರ್ಫೆಕ್ಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಪ್ರಾಕ್ಟೀಸ್ ಮಾಡಿ ಅದು ಅವರೇ ಅದು ಅನುಭವಿಸಬೇಕು. ಇದು ಇದರಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಆ ಟೈಮಿಗೆ ಹೇಳ್ಬೋದು ಇವರು ಎಷ್ಟು ಟೈಮ್ ತಗೋಬಹುದು ಅಂತ. ಯಾಕಂದ್ರೆ ನಮ್ಮ ಮನೆಯಲ್ಲೇನೆ ನಾವು ನೋಡಿದ್ದೇವೆ. ಸರಿ. ಒಬ್ರಿದ್ದಾರೆ, ಅವರು ಧಾರವಾಡ, ನಮ್ಮ ಮನೆ ಹತ್ರ ಒಂದು ಹೋಟೆಲ್ ಇದೆ, ಅದರ ಹತ್ರ ಲಾಟ್ರಿ ಟಿಕೆಟ್ ಮಾರೋರು ಒಬ್ರು. ಬೆಳಿಗ್ಗೆ ಲಾಟ್ರಿ ಟಿಕೆಟ್, ಮಧ್ಯಾಹ್ನ ಲಂಚ್ ಟೈಮಿಗೆ, ಸಂಜೆ ಟೀ ಟೈಮಿಗೆ, ಹೀಗೆಲ್ಲ ಲಾಟ್ರಿ ಟಿಕೆಟ್ ಮಾರ್ತಾಯಿದ್ರು. ಅವರು ಆ ಮಧ್ಯದ ಟೈಮು ಸೀದಾ ನಮ್ಮ ಮನೆಗೆ ಬಂದು ಸಿತಾರ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಳ್ಳೋದು. ಸರಿ. ಅವರು ಪ್ರಾಕ್ಟೀಸ್ ಎಷ್ಟು ಮಾಡಿದ್ದಾರೆ ಅಷ್ಟು ನಾವು ಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವರು ದಿನಕ್ಕೆ ಇಲ್ಲಾದರೂ ಒಂದು 8 to 9 hours ಮಿನಿಮಮ್ ಸಿತಾರ್ ತೊಗೊಂಡು ಕುಳ್ತಾ ಇದ್ರು. ಆದರೆ ಮುಂದೆ ಎಲ್ಲರೂ ಅವರು ಪ್ರಾಕ್ಟೀಸ್ ಮಾಡೋದು ಕೇಳಿದರೆ ಅವರು ತುಂಬ ಮುಂದೆ ಹೋಗ್ಬೋದು ಅಂತ ಒಂದು ಇದು ಬರ್ತಾ ಇತ್ತು ಫೀಲ್. ಆದರೆ 20 ವರ್ಷ ಆದ ನಂತರನು ಬೇಸಿಕ್ಕಿಂದ ಮುಂದೆ ಹೋಗಲಿಲ್ಲ. ಸೊ ಅದು ಹೇಳಲಿಕ್ಕೇ ಆಗಲ್ಲ ಸರ್. ಮತ್ತೆ ಕೆಲವೊಬ್ಬರು ಇದರ ಅಪೋಸಿಟ್, ಬಂದ ತಕ್ಷಣ ಒಂದು 3-3.5 ವರ್ಷದಲ್ಲಿ ಒಳ್ಳೆ ಪರ್ಫಾರ್ಮರ್ ಆಗಿಬಿಡ್ತಾರೆ. ಸರಿ ಸರಿ ಸರಿ. ಸೊ ಹೇಳಲಿಕ್ಕಾಗಲ್ಲ. ಈಗ ಕೆಲವು ಕಡೆಯಲ್ಲಿ ನಾವು ನೋಡಿರ್ತೇವೆ, 1 ತಿಂಗಳಲ್ಲಿ ಗಿಟಾರ್ ಕಲೀರಿ, 1 ತಿಂಗಳಲ್ಲಿ ಸಿತಾರ್ ಕಲೀರಿ, ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾ? ಹಾಗಾದರೆ ಅಲ್ಲ, ಅದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಗಿರ್ತದಲ್ವಾ, ಹಾಗೆ ಅಟ್ರಾಕ್ಟ್ ಮಾಡಲಿಕ್ಕೆ ಕೆಲವೊಬ್ರು ಸ್ಟೂಡೆಂಟ್ಸ್ ಬರಲಿ, ಟ್ರೈ ಮಾಡಲಿ, ಅವ್ರಿಗೇನಾದರೂ ಅದರಲ್ಲಿ ಇಂಟ್ರೆಸ್ಟ್ ಬಂದರೆ ಕಲೀಲಿ ಅಂತ ಒಂದೇನೋ ಅಂಥದ್ದೆಲ್ಲ ಯೂಸ್ ಮಾಡ್ತಾರೆ. ಆದರೆ ಪ್ರಾಕ್ಟಿಕಲಿ ಅದು ಎಷ್ಟು ಪಾಸಿಬಲ್ ಇದೆ? ಒಂದು ಹಾಡು ಆಡ್ಬೋದು ಅಷ್ಟೇ, ಒಂದು ಹಾಡನ್ನು ನುಡಿಸ್ಬೋದು ಅನಿಸುತ್ತೆ. ನಿತ್ಯಾನಂದ ಅವರೇ,
ಈಗ ಮಕ್ಕಳು ಅಂದರೆ ನಮ್ಮ ಪೋಷಕರು ಈಗ ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ತಮ್ಮ ಮಕ್ಕಳನ್ನು ಶಾಸ್ತ್ರೀಯ ಸಂಗೀತಕ್ಕೆ ಹಾಕಬೇಕು, ಯಾವ ವಯಸ್ಸಿನಿಂದ ಅವರು ಕಲೀಲಿಕ್ಕೆ ಸೇರ್ಬೋದು? ಹೌದು, ಒಂದನೇದಾಗಿ ಅವ್ರಿಗೊಂದು ಸಂಗೀತದ ಹಿನ್ನೆಲೆ ಬೇಕು. ಹಾಂ. ಹಿನ್ನೆಲೆ ಅಂತಂದರೆ ಒಬ್ಬರು ಆಧ್ಯಾತ್ಮ ಗುರುಗಳು ಒಂದು ಮಾತು ಹೇಳಿದ್ದಾರೆ, ಯಾವುದೇ ಆಸಕ್ತಿ ಮಕ್ಕಳಲ್ಲಿ ಬರಬೇಕಾದ್ರೆ ಆ ಪ್ರೊಸೆಸ್ ಅದು ಆ ಮಗು ಹುಟ್ಟೋದ್ರ 20 ವರ್ಷದ ಮೊದಲು ಪ್ರಾರಂಭ ಆಗಬೇಕಂತೆ. ಹಾಂ ಹಾಂ ಹಾಂ. ಅಂದರೆ ಸಂಗೀತದ ಬಗ್ಗೆ ಆಸಕ್ತಿ ಬರಬೇಕಾದ್ರೆ ಆ ಮಗು ಹೊಟ್ಟೆಯಲ್ಲಿದ್ದಾಗ ಸಂಗೀತ ಕೇಳುವಂಥ ಅಭ್ಯಾಸ ಮಾಡ್ಕೊಳ್ಬೇಕು. ನಾವು ಪುರಾಣದಲ್ಲೆಲ್ಲ ಕೇಳ್ತೇವೆ ಈ ಥರದ ಕಥೆಗಳು, ಹೌದು ಹೌದು, ಆದರೆ ಅದು ವೆರಿ ಸೈಂಟಿಫಿಕ್ ಆಲ್ಸೋ. ಹೊಟ್ಟೆಯಲ್ಲಿದ್ದಾಗ ಒಂದು ಸಂಗೀತವನ್ನು ಕೇಳಿದಾಗ ಆ ಮಗು ಗ್ರಾಸ್ಪ್ ಮಾಡುವಷ್ಟು ಹುಟ್ಟಿದ ಮೇಲೆ ಮಾಡೋದಿಲ್ಲ. ಅದು ಏನು ಆ ಟೈಮ್ನಲ್ಲಿ ಏನು ಸಂಗೀತ ಕೇಳಿದೆ ಅದೇ ಅದರ ನಿಜವಾದಂಥ ಒಂದು ಅಸೆಟ್ ಅದು. ಆಯಿತಾ? ಹಾಗಾಗಿ ಈಗ ಒಂದು ತಾಯಿಯ ಹೊಟ್ಟೆಯಲ್ಲಿ ಮಗು ಉಂಟು ಅಂತಂದರೆ ಆ ತಾಯಿ ಸಂಗೀತ ಕೇಳಬೇಕು ಅಂತಂದರೆ ಆ ತಾಯಿಗೂ ಆಸಕ್ತಿ ಬೇಕಲ್ಲ. ಹೌದು ಹೌದು ಹೌದು. ಹಾಗಾದ್ರಿಂದಾಗೆ ಆ ಪ್ರೊಸೆಸ್ 20 ವರ್ಷ, ಕನಿಷ್ಠ 20 ವರ್ಷ ಮೊದಲು ಪ್ರಾರಂಭ ಆಗಬೇಕು. ಅಂದರೆ ಆ ತಾಯಿ ತಾನು ಮಗುವಾಗಿದ್ದಾಗ ಸಂಗೀತ ಅಭ್ಯಾಸ ಮಾಡಿದರೆ ಅದರ ಫಲ ಹುಟ್ಟುವ ಮಗುವಿಗೆ ಸಿಗ್ತದೆ. ಆವಾಗ ಸಹಜವಾಗಿ ಆ ಮಗು ಸಂಗೀತವನ್ನು ಹುಡುಕೊಂಡು ಹೋಗ್ತದೆ. ಈ ಸಂಗೀತಕ್ಕೆ ಮಾತ್ರ ಸಂಬಂಧಪಟ್ಟು ನಾನು ಹೇಳ್ತಾ ಇಲ್ಲ, ನಮ್ಮ ಭಾರತೀಯ ಯಾವುದೇ ಲಲಿತ ಕಲೆಗಳಿಗೆ ಸಂಬಂಧಪಟ್ಟಿದ್ದು ಇದೊಂದು ಕಾಮನ್ ಸೂತ್ರ. ಇದು ಅದು ಹುಡುಕಿಕೊಂಡು ಹೋಗ್ತದೆ. ನಾನು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಮಾತಾಡ್ತೇನೆ, ತಪ್ಪು ತಿಳ್ಕೊಳ್ಬೇಡಿ. ಭೀಮಸೇನ್ ಜೋಶಿ ಅವರು ಮನೆ ಮಠ ಬಿಟ್ಟು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಎಲ್ಲೆಲ್ಲೋ ಹೋಗಿ ಸಂಗೀತವನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದರು. ಇದು ದಾಖಲೆ ಆಗಿರೋದ್ರಿಂದ ನಿಮಗೆ ಕೂಡಲೇ ನಮ್ಮ ವ್ಯೂವರ್ಸ್ಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದು ಸರ್ತಿ ಅದು ಆ ಥರ ಆ ಮಗುವಿಗೆ ಒಂದು ಸಂಸ್ಕಾರ ಸಿಕ್ಕಿತು ಅಂತಾದರೆ ಮತ್ತೆ ಈಗ ನನಗೆ ಬಾಲ್ಯದಲ್ಲಿ ಬಹಳ ಹುಚ್ಚಿತ್ತು ಸಂಗೀತ ಕಲಿಯಬೇಕು ಅಂತ. ನಾನು ಅಮ್ಮನನ್ನು ಕಾಡ್ತಿದ್ದೆ, ಪೀಡಿಸ್ತಿದ್ದೆ. ಆದರೆ ಆಗ ಗುರುಗಳ ಅಭಾವ ಇತ್ತು, ನಮಗೆ ಗುರುಗಳು ಸಿಗ್ತಿರ್ಲಿಲ್ಲ. ಈಗ ಆ ಪ್ರಾಬ್ಲಮ್ ಇಲ್ಲ. ಈಗ ನಿಜವಾಗಿ ಬೇಕಾದದ್ದು, ಇನ್ ಕೇಸ್ ಒಂದು ಪಕ್ಷ ಆಗಲಿಲ್ಲ ಅಂತ ಇಟ್ಕೊಳ್ಳೋ, ಆ ಮಗು ಚಿಕ್ಕದಿರುವಾಗ ಮಗುವಿಗೆ ಸಂಗೀತದ ಕೇಳುವಿಕೆಯನ್ನು ಮನೆಯಲ್ಲಿ ಈಗೆಲ್ಲ ತುಂಬ ಸುಲಭ, ಒಂದು ಚಿಪ್ ತಗೊಂಡು ಬಂದುಬಿಟ್ರೆ ಗಂಟೆ ಕಟ್ಟಲೆ ಸಂಗೀತ ಕೇಳಿಸ್ಕೊಳ್ಳಬಹುದು. ಆ ಮಗು ನಿದ್ರೆಯಲ್ಲಿರಲಿ ಅಥವಾ ಎಚ್ಚರದಲ್ಲಿರಲಿ, ಯಾವುದೇ ಕೆಲಸಗಳನ್ನು ಮಾಡ್ಕೊಂಡಿರಲಿ, ಹೋಮ್ವರ್ಕ್ ಮಾಡಲಿ, ಒಂದು ಕಡೆಯಿಂದ ಸಂಗೀತ ನಡೀತಾ ಉಂಟು ಅಂತಾದರೆ ಅದು ಸಂಗೀತ ಕಲಿಯುವಿಕೆಯೂ ಒಳ್ಳೆಯದು, ಆ ಮಗುವಿನ ಬೌದ್ಧಿಕವಾದ ಮತ್ತು ದೈಹಿಕವಾದಂಥ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಸಹಜವಾಗಿ ಎಲ್ಲರಿಗೂ ಸಂಗೀತದ ಬಗ್ಗೆ ಆಸಕ್ತಿ ಹುಟ್ಟಿಕೊಡ್ತದೆ. ಖಂಡಿತ ಖಂಡಿತ. ಅಲ್ಲ, ಒಳ್ಳೆ ವಿಚಾರ ಅದು. ಆ್ಯಕ್ಚುಲಿ ಈಗ ನೀವು ಹೇಳಿದಾಗೆ ಮನೆಯಲ್ಲಿ ಈ ಕ್ರೈಮ್ ಪೆಟ್ರೋಲು, ಆಮೇಲೆ ಬಿಗ್ ಬಾಸ್ ಅಂತೆ ಅದೇನೋ ನೋಡ್ತಾ ಇರ್ತಾರೆ, ಅದೇ ಪರಿಣಾಮಗಳು ಮತ್ತು ಮಕ್ಕಳ ಮೇಲೆ ಸಹ ಬೀರ್ತದೆ. ಒಳ್ಳೆ ವಿಚಾರ ಹೇಳಿದ್ರಿ ನಿತ್ಯಾನಂದ ಅವರೇ.